13ರಲ್ಲಿ ಮೊದಲ ಬಾರಿಗೆ ತಾವು ಮಂತ್ರಿ ಆಗ್ತೀರಿ, ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸೇರಿಕೊಳ್ತೀರಿ. ರಾಜ್ಯ ಖಾತೆಯಲ್ಲಿ ನಿಮಗೆ ಆರೋಗ್ಯ ಅವತ್ತು ನಿಮ್ಮನ್ನು ಆಹಾರ ಸಚಿವರನ್ನ ಹಾಕಿ ಜವಾಬ್ದಾರಿ ಕೊಡ್ತಾರೆ. ನಿರೀಕ್ಷೆ ಮಾಡಿದ್ರೆ ಅವತ್ತು ಮಂತ್ರಿ ಆಗ್ತೀನಿ, ನನಗೆ ಈ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಅದು ನನ್ನ 4ನೇ ಸಲ MLA ಆಗಿದ್ದು. ಮೊದಲನೇ ಸಲ ನಿರೀಕ್ಷೆ ಇರೋದಿಲ್ಲ. ಹೌದು, ಅದು 2ನೇ ಬಾರಿ ಆದಾಗ ಸ್ವಲ್ಪ ನಿರೀಕ್ಷೆ ಹೆಚ್ಚಾಗಿರ್ತದೆ, ಬಟ್ ಅವಾಗ ಸಿಗಲಿಲ್ಲ. 3ನೇ ಬಾರಿ ನಾನು ವಿರೋಧ ಪಕ್ಷದಲ್ಲೇ ಇದ್ದು. ಈ 4ನೇ ಬಾರಿಗೆ ಆಗಿದ್ದೆ. ಮತ್ತು ನಾನು ಜಿಲ್ಲಾ ಅಧ್ಯಕ್ಷನೇ ಬೇರೆ ಆಗಿದ್ದೆ, ಬೆಂಗಳೂರು ಮಹಾನಗರ ಜಿಲ್ಲಾ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಎಲ್ಲ ಸಂಘಟನೆ ಎಲ್ಲ ಮಾಡಿದ್ದು. ಅದೆಲ್ಲ ನಿರೀಕ್ಷೆ ಇತ್ತು. ಅದರಿಂದ ಆದರೆ 4ನೇ ಬಾರಿ ಆಗಿ ನಂತರ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಹೊರತು ನನಗೇನು ಸುಲಭವಾಗಿ ಮಂತ್ರಿ ಸ್ಥಾನ ನನಗೇನು ಕೊಡಲಿಲ್ಲ. ಅದರಿಂದ ಆ್ಯಕ್ಚುಲಿ ನನಗೆ ಸಚಿವ ಸಂಪುಟಕ್ಕೆ ಸೇರ್ಕೋಬೇಕು ಅಂತ ಸೇರಿಸ್ಕೊಳ್ತಾ ಅಂದ್ಕೊಂಡಿದ್ದೆ. ಬಟ್ ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಟರು, ಸ್ಟೇಟ್ ಮಿನಿಸ್ಟರ್ ರಾಜ್ಯ ಸಚಿವರಾಗಿ ಇಂಡಿಪೆಂಡೆಂಟ್ ಕೊಟ್ಟರು. ಅದು ಕೂಡ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ಅದೊಂದೇ. ಆ ಒಂದು ಸರ್ಕಾರದಲ್ಲಿ ಕಾಣುತ್ತೆ, ಕ್ಯಾಬಿನೆಟ್ ಬದಲಿಗೆ ರಾಜ್ಯ ಖಾತೆ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಹೇಳ್ಕೊಟ್ಟಿದ್ದು. ಅದು ಯಾವ ಐಡಿಯಾ ಆವಾಗೇನೋ ಯಾವ ಐಡಿಯಾದಿಂದ ಕೊಟ್ಟರೋ ಗೊತ್ತಿಲ್ಲ. ಅದಾದ್ಮೇಲಿಂದ ಮತ್ತೆ ನಿಂತೋಯ್ತು. ಈಗ ಎಲ್ಲರೂ ಕೂಡ ಸಚಿವ ಸಂಪುಟ ಸದಸ್ಯರೇ ಮಾಡ್ಬಿಡ್ತಾ ಇದ್ದಾರೆ. ಆವಾಗ ಆದರೂ ನಿರೀಕ್ಷೆ ಇತ್ತು ನನಗೇನು. ಮತ್ತು ನನಗನ್ಸಿತ್ತು ನನಗೆ ಸಚಿವನಾಗುವಂಥ ಅರ್ಹತೆ ಕೂಡ ಇದೆ ನನಗೆ ಅಂತ. ಸಚಿವನಾಗುವಂಥ ಅರ್ಹತೆ ಇದೆ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಸೊ ಸಚಿವ ಸ್ಥಾನ ನನಗೆ ಯಾಕೆ ಕೊಟ್ರಪ್ಪ ಅಂತ ಕೇಳೋಂಗೇ ಇರಲಿಲ್ಲ. ಪ್ರಥಮ ಬಾರಿ ಗೆದ್ದು ಕೊಟ್ಬಿಟ್ಟಿದ್ರೆ ಏನಪ್ಪ ಇವನು ಈಗ ತಾನೇ MLA ಆದ, ಈಗ ಅಪ್ಪನೇ ಮಂತ್ರಿ ಕೊಟ್ಟರು ಅಂತ ಹೇಳಿರೋರು. ಅದು 2ನೇ ಬಾರಿ ಆಗಿದ್ರು ಕೂಡ ಹೇಳಿರೋರು. ಇದು ನನ್ನ 4ನೇ ಬಾರಿ. ಈಗ ಇನ್ನೇನು ಪೊಲಿಟಿಕಲ್ ಆಗಿ ಇನ್ನೇನು ಪ್ರೂವ್ ಮಾಡ್ಬೇಕು ನಾವು. ಮತ್ತು ಸಂಘಟನೆ, ಯೂತ್ ಕಾಂಗ್ರೆಸ್ಸು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಎಲ್ಲ ಮಾಡಿದ್ದು. ಆದರೆ ರಿಷಫಲ್ ಆದಾಗ ತಾವು ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಕಾರಣ ಆಯ್ತಾ ಅಥವಾ ಯಾವ ಕಾರಣಕ್ಕಾಗಿತ್ತು? ಪರ್ಫಾರ್ಮೆನ್ಸ್ ಅಲ್ಲ, ಆ್ಯಕ್ಚುಲಿ ನನಗೂ ನಿರೀಕ್ಷೆ ಇತ್ತು ಅವಾಗ. ನನಗೇನು ಅದೇನು ಆಶ್ಚರ್ಯ ತರಲಿಲ್ಲ. ಯಾಕಂತ ಹೇಳಿದ್ರೆ ರಮೇಶ್ ಕುಮಾರ್ ಅವರು, ಯಾಕಂದರೆ ಇದು ಅಂತಿಮವಾಗಿ ಎಲ್ಲ ಕೋಟಾ ಸಿಸ್ಟಮ್ ಬಂದ್ಬಿಡ್ತದೆ. ಒಕ್ಕಲಿಗರು ಎಷ್ಟಿರಬೇಕು, ಲಿಂಗಾಯತರು ಎಷ್ಟಿರಬೇಕು, SC ಬ್ರಾಹ್ಮಣರು ಎಷ್ಟಿರಬೇಕು, ಅವಾಗ ಇಬ್ಬರು ಮಾಡೋರು. ಈಗ ಒಬ್ಬರಿಗೆ ಇಳಿದು ಆವಾಗ ದೇಶಪಾಂಡೆ ಅವರು ಸೀನಿಯರು. ಸೊ ನಾನು ದೇಶಪಾಂಡೆ ಇಬ್ಬರಿದ್ದು. ರಮೇಶ್ ಕುಮಾರ್ ಅವ್ರದ್ದು ಕೂಡ ಹೆಸರು, ಅವರು ನನಗಿಂತ ಅರ್ಹರಂತಲೇ ಹೇಳ್ಬೋದು ಸಚಿವರಾಗೋದಕ್ಕೆ. ಯಾಕಂದರೆ ನನಗಿಂತ ಸೀನಿಯರು, ಸ್ಪೀಕರ್ ಆಗಿದ್ದರು, ಎಲ್ಲ ಇದ್ದರು. ಅದರಿಂದ ನನಗೆ ನಿರೀಕ್ಷೆ ಇತ್ತು. ಈಗ ಅಥವಾ ದೇಶಪಾಂಡೆ ಅವ್ರು ತೆಗೆದು ಅವ್ರನ್ನ ಮಾಡಬೇಕಿತ್ತು, ನನ್ನ ತೆಗೆದು ಅವ್ರನ್ನ ಮಾಡಬೇಕಿತ್ತು. ನಾನೇ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದೆ, ಸರ್ ನೀವು ರಮೇಶ್ ಕುಮಾರ್ ಅವ್ರು ಮಾಡೋದಾದ್ರೆ ನನ್ನ ತೆಗೀರಿ ಸರ್, ನನಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ನಾನೇ ಹೇಳ್ಬಿಟ್ಟಿದ್ದೆ. ಈಗ ಅನೇಕರು ಸಂದರ್ಭದಲ್ಲಿ ತಮ್ಮ ಬಂಡಾಯದ ಬಾವುಟವನ್ನ ಇದು ಮಾಡಿದೆ. ನಾನು ಒಬ್ರು ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ತಂದಿರೋದು ಆಯ್ತು ಆ ರಿಷಫಲ್ ಟೈಮಲ್ಲಿ. ಬಟ್ ನೀವೆಲ್ಲ ಭಾಳ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ, CM ಅವ್ರಿಗೆ ಹೇಳ್ಬಿಟ್ಟಿದ್ದೆ ನಾನು, ಸರ್ ನೀವು ಆ ಥರ ಡೆಸಿಷನ್ ತೊಗೊಳ್ಳೋದ್ರೆ ಏನು ತೊಂದರೆ ಇಲ್ಲ, ನೀವು ಆ ಥರ ಮಾಡಿ ಸರ್ ಅಂತ ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ. ನೀವು ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಬೋದು. ಅದರಿಂದ ನನಗೇನು ಅದು ಆಶ್ಚರ್ಯ ಅಥವಾ ನನಗೆ ಆಘಾತ ಏನಾಗಲಿಲ್ಲ.